ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಈ ಎಲ್ಲಾ ಉಚಿತ ಯೋಜನೆಗಳು ಎಲ್ಲರಿಗೂ ಲಭಿಸುತ್ತಿಲ್ಲ ಅಂತ ಗೊತ್ತಾ? ಅರ್ಹತೆ ಇಲ್ಲದವರು ಲಕ್ಷಾಂತರ ರೂಪಾಯಿಗಳ ಉಚಿತ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳನ್ನ ಕೆಲವರು ತಪ್ಪಾಗಿ ಬಳಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಮನೆ ಬಾಡಿಗೆಗೆ ಕೊಟ್ಟವರು ಕೂಡ ಉಚಿತ ವಿದ್ಯುತ್ ಪಡೆಯುತ್ತಿದ್ದಾರೆ. ಟ್ಯಾಕ್ಸ್ ಪಾವತಿಸುವವರು, ಜಿಎಸ್ಟಿ ಹೊಂದಿದವರು ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿದ್ದಾರೆ. ಪಡಿತರ ಕಾರ್ಡ್ಗಳಲ್ಲೂ ವ್ಯತ್ಯಾಸ ಸಿಕ್ಕಿದ್ದು ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಿಲ್ಲ. ಅನರ್ಹ ಫಲಾನುಭವಿಗಳನ್ನು ಜುಲೈ 2025ರಿಂದ ಹೊರಗಿಡೋ ಕ್ರಮ ತೆಗೆದುಕೊಳ್ಳುತ್ತಿದ್ದೀವಿ ಎಂದು ಬಸವರಾಜ ರಾಯರೆಡ್ಡಿ ಹೇಳಿಕೆ. ಸರ್ಕಾರದ ಪ್ರಕಾರ ಒಂದು ಕ್ಷೇತ್ರಕ್ಕಷ್ಟೇ 250 ಕೋಟಿ ವೆಚ್ಚ. ಜನರ ಹಣದ ಹಗರಣವೇನೋ? ಚುನಾವಣೆಗಿಂತ ಮೊದಲು ಎಲ್ಲರಿಗೂ ಉಚಿತ ಅಂತ ಹೇಳಿದ್ರು, ಈಗ ನಿಯಮ ಬದಲಾಯಿಸ್ತಿದ್ರು ಅಂತ ಜನತೆ ಅಸಮಾಧಾನದಲ್ಲಿದ್ದಾರೆ. ಗ್ಯಾರಂಟಿ ಘೋಷಣೆಗಳ ವೇಳೆ ಇದೆಲ್ಲ ನಿಯಮಗಳನ್ನು ತಿಳಿಸಿಲ್ಲ. ಎಲ್ಲರಿಗೂ ಉಚಿತ, ನಿಮಗೂ ಉಚಿತ, ನಮಗೂ ಉಚಿತ ಎಂಬ ಘೋಷಣೆಯಿಂದಲೇ ಅಧಿಕಾರಕ್ಕೆ ಬಂದಿದ್ದು, ಈಗ ಹೊಸ ಕಾನೂನು ಸಮಂಜಸವಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉಚಿತ ಯೋಜನೆ ಸತ್ಯಕ್ಕೂ ರಾಜಕೀಯಕ್ಕೂ ನಡುವಿನ ಯುದ್ಧವೋ ಏನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.